ಇನ್ನು ಕೆಲವೇ ದಿನಗಳಲ್ಲಿ ನೀವು ಕೂಡ 2025ಕ್ಕೆ SSLC ಎಕ್ಸಾಮನ್ನು ಬರೀಬೇಕು. ಆದರೆ ನಿಮಗೆ ಬ್ಲೂ ಪ್ರಿಂಟ್ ಮತ್ತು ಪ್ಯಾಟರ್ನ್ ಬಗ್ಗೆ ಗೊಂದಲ ಇದೆ. ಹಾಗಾದರೆ ಈ ವಿಡಿಯೋನ ಕೊನೆ ತನಕ ನೋಡಿ. SSLC ಎಕ್ಸಾಮಿನೇಷನ್ಸ್ 2025 ಮ್ಯಾಥಮೆಟಿಕ್ಸ್ ಕ್ವಶನ್ ಪೇಪರ್ ಈ ರೀತಿಯಾಗಿರುತ್ತೆ. ಅದರಲ್ಲಿ ಮೊದಲನೇದಾಗಿ ನಿಮ್ಮ ಪ್ಯಾಟರ್ನ್ ಯಾವುದೇ ರೀತಿಯಾಗಿ ಚೇಂಜಸ್ ಇಲ್ಲ. ಇದರಲ್ಲಿ 8 ಬಹುಆಯ್ಕೆ ಪ್ರಶ್ನೆಗಳು, 8 1 ಮಾರ್ಕ್ ಕ್ವಶನ್ಸ್, 8 2 ಮಾರ್ಕ್ಸ್ ಕ್ವಶನ್ಸ್, 9 3 ಮಾರ್ಕ್ಸ್ ಕ್ವಶನ್ಸ್, 4 ಮಾರ್ಕ್ಸ್ ಕ್ವಶನ್ಸ್ ಆ್ಯಂಡ್ 1 5 ಮಾರ್ಕ್ಸ್ ಕ್ವಶನ್ ಈ ರೀತಿಯಾಗಿರುತ್ತೆ. ಟೋಟಲ್ 80 ಮಾರ್ಕ್ಸ್ ಕ್ವಶನ್ ಪೇಪರ್ ಇರುತ್ತೆ, 20 ಮಾರ್ಕ್ಸ್ ಇಂಟರ್ನಲ್ ಮಾರ್ಕ್ಸ್. ಅದೇ ರೀತಿಯಾಗಿ ಕ್ವಶನ್ ಲೆವೆಲ್ ಯಾವ ಥರ ಇರುತ್ತೆ ಅಂತಂದರೆ 15% ರಿಮೆಂಬರಿಂಗ್, ಅದೇ 12 ಮಾರ್ಕ್ಸ್ಗೆ. ಅದೇ ರೀತಿಯಾಗಿ ಅಂಡರ್ಸ್ಟ್ಯಾಂಡಿಂಗ್ 55%, 44 ಮಾರ್ಕ್ಸ್ ಇರುತ್ತೆ. ಅನ್ವಯ ಅಂತಂದರೆ ಅಪ್ಲಿಕೇಶನ್ಸ್ 20% ಅಂದರೆ 16 ಮಾರ್ಕ್ಸ್ ಅಪ್ಲಿಕೇಶನ್ ಕ್ವಶನ್ ಬರುತ್ತೆ. ಅದೇ ರೀತಿಯಾಗಿ 8 ಮಾರ್ಕ್ಸ್ ಸ್ಕಿಲ್ ಬೇಸ್ಡ್ ಕ್ವಶನ್ ಕೂಡ ಕೇಳ್ತಾರೆ. ಸೊ ಸ್ವಲ್ಪ ವೇರಿ ಇದೆ ಇದರಲ್ಲಿ, ಲಾಸ್ಟ್ ಇಯರ್ಗಿಂತ ಈ ಇಯರ್ ಸ್ವಲ್ಪ ಚೇಂಜ್ ಮಾಡಿದ್ದಾರೆ. ಅದೇ ರೀತಿಯಾಗಿ ಬ್ಲೂ ಪ್ರಿಂಟ್ ಅಂದರೆ ನಿಮ್ಮ ಚಾಪ್ಟರ್ ವೈಸ್ ಕ್ವಶನ್ಸ್ ಯಾವ ಥರ ಬರುತ್ತೆ, ಯಾವ ಥರ ಮಾರ್ಕ್ಸ್ ಡಿವೈಡ್ ಮಾಡಿದ್ದಾರೆ ಅಂತಂದರೆ ಇಲ್ಲಿ ಟೋಟಲ್ ಆಗಿ 7 ವಿಭಾಗದಲ್ಲಿ ಡಿವೈಡ್ ಮಾಡಿದ್ದಾರೆ. ಇದರಲ್ಲಿ ಫಸ್ಟ್ ಒನ್ ನಂಬರ್ ಸಿಸ್ಟಮ್. ಆ ನಂಬರ್ ಸಿಸ್ಟಮಲ್ಲಿ ರಿಯಲ್ ನಂಬರ್ಸ್ ಒಂದೇ ಚಾಪ್ಟರ್ ಇದೆ. ಆ ಚಾಪ್ಟರಿಂದ ಟೋಟಲ್ 5 ಮಾರ್ಕ್ಸ್ ಬರುತ್ತೆ. ಅದೇ ರೀತಿಯಾಗಿ ಅಲ್ಜಿಬ್ರಾದಲ್ಲಿ ಟೋಟಲ್ 4 ಚಾಪ್ಟರ್ ಇದ್ದಾವೆ. ಅದರಲ್ಲಿ ಒಂದು ಪಾಲಿನಾಮಿಯಲ್ಸ್, ಸೆಕೆಂಡು ಪೇರ್ ಆಫ್ ಲೀನಿಯರ್ ಇಕ್ವೇಷನ್ಸ್ ಇನ್ 2 ವೇರಿಯೇಬಲ್ಸ್, ಅದೇ ರೀತಿಯಾಗಿ ಕ್ವಾಡ್ರಾಟಿಕ್ ಇಕ್ವೇಷನ್ಸ್ ಆ್ಯಂಡ್ ಅರ್ಥಮೆಟಿಕ್ ಪ್ರೋಗ್ರೆಷನ್ಸ್. ಈ 4 ಚಾಪ್ಟರ್ಗಳನ್ನು ಸೇರಿ ಎಷ್ಟು ಮಾರ್ಕ್ಸ್ ಅಂದರೆ 27 ಮಾರ್ಕ್ಸ್ ಕ್ವಶನ್ಸ್ ಬರುತ್ತೆ. ಅದೇ ರೀತಿಯಾಗಿ ಟ್ರಿಗ್ನೋಮೆಟ್ರಿಯಲ್ಲಿ ಟೋಟಲ್ 2 ಚಾಪ್ಟರ್ಸ್ ಇದ್ದಾವೆ. 1 ಇಂಟ್ರೊಡಕ್ಷನ್ ಟು ಟ್ರಿಗ್ನೋಮೆಟ್ರಿ, ಸೆಕೆಂಡ್ ಒನ್ ಸಮ್ ಅಪ್ಲಿಕೇಶನ್ಸ್ ಆಫ್ ಟ್ರಿಗ್ನೋಮೆಟ್ರಿ. ಈ 2 ಚಾಪ್ಟರನ್ನು ಸೇರಿ ಎಷ್ಟು ಮಾರ್ಕ್ಸ್ ಅಂದರೆ 10 ಮಾರ್ಕ್ಸಿಗೆ ಕ್ವಶನ್ಸ್ ಕೇಳ್ತಾನೆ. ಅದೇ ರೀತಿಯಾಗಿ ಕೋಆರ್ಡಿನೇಟ್ ಜಿಯೋಮೆಟ್ರಿ, ಈ ಚಾಪ್ಟರ್ ಸಿಂಗಲ್ ಚಾಪ್ಟರ್ ಮೇಲೆ 6 ಮಾರ್ಕ್ಸ್ ಬರುತ್ತೆ. ಅದು ಸೆಕ್ಷನ್ ಫಾರ್ಮುಲಾ ಮತ್ತು ಡಿಸ್ಟೆನ್ಸ್ ಫಾರ್ಮುಲಾ ಮೇಲೆ ಕೂಡ ಕ್ವಶನ್ಸ್ ಕೇಳ್ತಾನೆ. ಅದೇ ರೀತಿಯಾಗಿ 5th ಸ್ಟ್ಯಾಟಿಸ್ಟಿಕ್ಸ್ ಆ್ಯಂಡ್ ಪ್ರಾಬಬಿಲಿಟಿ, ಇವೆರಡೂ ಚಾಪ್ಟರನ್ನು ಸೇರಿ ಟೋಟಲ್ 8 ಮಾರ್ಕ್ಸಿಗೆ ಕ್ವಶನ್ಸ್ ಕೇಳ್ತಾನೆ. ಜಿಯೋಮೆಟ್ರಿಯಲ್ಲಿ ಟೋಟಲ್ 2 ಚಾಪ್ಟರ್ ಇದ್ದಾವೆ. ಒಂದು ಟ್ರಯಾಂಗಲ್ಸ್, ಸೆಕೆಂಡು ಸರ್ಕಲ್ಸ್. ಈ ಸರ್ಕಲ್ಸ್ ಮತ್ತು ಟ್ರಯಾಂಗಲ್ಸ್ ಚಾಪ್ಟರನ್ನು ಸೇರಿ ಟೋಟಲ್ ಮಾರ್ಕ್ಸು 14 ಮಾರ್ಕ್ಸಿಗೆ ನಿಮ್ಮ ಕ್ವಶನ್ ಪೇಪರಲ್ಲಿ ಕ್ವಶನ್ಸನ್ನು ಬರ್ತವೆ. ಅದೇ ರೀತಿಯಾಗಿ ಸರ್ಫೇಸ್ ಏರಿಯಾ ವ್ಯಾಲ್ಯೂಮ್ ಮೆನ್ಸುರೇಷನ್ ಅಂತ ಕರಿತೀವಿ ನಾವು. ಈ ಮೆನ್ಸುರೇಷನ್ ಮೇಲೆ ಏರಿಯಾ ರಿಲೇಟೆಡ್ ಟು ಸರ್ಕಲ್ಸ್, ಈ ಚಾಪ್ಟರ್ ಮತ್ತು ಸರ್ಫೇಸ್ ಏರಿಯಾ ಆ್ಯಂಡ್ ವ್ಯಾಲ್ಯೂಮ್ ಈ ಚಾಪ್ಟರನ್ನು ಸೇರಿ ಎಷ್ಟು ಅಂತಂದರೆ 10 ಮಾರ್ಕ್ಸಿಗೆ ಕ್ವಶನ್ ಕೇಳ್ತಾನೆ. ಈ